ಕೊಟ್ಟಲ್ಲ, ಸುಮ್ಮನೆ ತಮ್ಮನ್ನ ಪ್ರೇರೇಪಿಸ್ತಾ ಇದ್ದೀನಿ. ನಾವು ಚರಿತ್ರೆಯನ್ನ ತಿಳ್ಕೊಳ್ದೇ ಇದ್ದರೆ, ಕನ್ನಡ ನಾಡಿನ ಚರಿತ್ರೆಯನ್ನ, ಹಿಂದಿನ ಚರಿತ್ರೆಯನ್ನ ತಿಳ್ಕೊಳ್ದೇ ಇದ್ರೆ ನಾವು ಇಂದಿನ ಚರಿತ್ರೆಯನ್ನ ರೂಪಿಸೋದಕ್ಕಾಗೋದಿಲ್ಲ. ಅದನ್ನೇ ಅಲ್ಲಮ್ಮ ಹೇಳ್ತಾನೆ, ಇಂದನ ಹೆಜ್ಜೆಯ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು. ಇಂದನ ಹೆಜ್ಜೆಯ ಕಂಡಲ್ಲದೆ ನಿಂದ ಹೆಜ್ಜೆಯನ್ನು ಅರಿಯಬಾರದು. ನಾವು ಭೂತಕಾಲವನ್ನು ತಿಳ್ಕೊಳ್ದೇ ಇದ್ರೆ ನಾವು ನಮ್ಮ ವರ್ತಮಾನವನ್ನು ಸರಿಯಾಗಿ ರೂಪಿಸ್ಕೊಳ್ಳೋಕ್ಕಾಗಲ್ಲ, ಭವಿಷ್ಯವನ್ನು ಕೂಡ ಕಟ್ಟೋದಕ್ಕಾಗಲ್ಲ. ಅದು ಈ ಸಂದರ್ಭದ ನನ್ನ ಮಾತುಗಳು. ಕನ್ನಡ ನಾಡುನುಡಿಯ ಮತ್ತೊಂದು ಅಸ್ಮಿತೆ ಅಂದರೆ ಶಾಸನಗಳು. ಅವು ಶಿಲೆ ಅಥವಾ ಲೋಹದ ಮೇಲೆ ಕೆತ್ತಿದಂಥವು. ನಮಗೆ ನಮ್ಮ ನಾಡಿನ ಚರಿತ್ರೆ ತಿಳಿಯೋದೆ ಬಹುಪಾಲು ಶಾಸನಗಳಿಂದ. ಬಹುಮುಖ್ಯವಾಗಿ ಕನ್ನಡ ಭಾಷೆಯ ಚರಿತ್ರೆ ತಿಳಿಯೋದು ನಮಗೆ ನಮ್ಮ ಮೊದಲ ದಾಖಲೆ 450ರ ಅಲ್ಮಿಡಿ ಶಾಸನದಿಂದ. ಶ್ರೀಮತ್ ಕದಂಬಪನ್ ತ್ಯಾಗ ಸಂಪನ್ನನ್ ಕಲಬೋರನ ಹರಿ ಕಕ್ಕುಸ್ತ ಬಟ್ಟೋರ ನಾಳೆ ನರಿದಾರೆಯ ನಾಡು ಅಂತ ಶುರುವಾಗುತ್ತೆ. ನಾಡು ನುಡಿ ಚರಿತ್ರೆ ತಿಳಿಬೇಕು ಅಂದರೆ ಕನ್ನಡಿಗರಾದ ನಮಗೆ ಕೆಲವು ಶಾಸನಗಳಾದ ಪರಿಚಯವಾದರೂ ಇರಬೇಕು. ನೋಡಿ, ತ್ರಿಪದಿ ಕನ್ನಡ ಸಾಹಿತ್ಯದಲ್ಲಿ ಬಹುವಾಗಿ ವಿಜೃಂಭಿಸಿದೆ. ನಮ್ಗೆ ಗೊತ್ತೇ ಇಲ್ಲ ಈ ತ್ರಿಪದಿ ಯಾವಾಗಿಂದು ಎಲ್ಲಿಂದು ಅಂತ. ಆದರೆ ಕವಿರಾಜ ಮಾರ್ಗಕ್ಕೂ ಮುಂಚೆ, ಕನ್ನಡ ಸಾಹಿತ್ಯದ ಎಲ್ಲ ಕೃತಿಗಳಿಗೂ ಮುಂಚೆ, ಪಂಪ ರನಾದಿಗಳ ಇದಕ್ಕೂ ಮುಂಚೆ ತ್ರಿಪದಿ ಬಹುವಾಗಿ ವಿಜೃಂಭಿಸಿತ್ತು. 720ರ ಕಪ್ಪೆ ಅರಭಟ್ಟನ ಬಾದಾಮಿ ಶಾಸನದಲ್ಲಿ ಸಾಧುವಿಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿಗೆ ವಿಪರೀತನ್, ಮಾಧವನೀತನ್ ತೆರನಲ್ಲ ಅಂತ ತ್ರಿಪದಿ ಇಡೀ ಶಾಸನ ಕಾವ್ಯಮಯವಾಗಿದೆ. ಹಾಗಾಗಿ ನಾವು ಈ ಶಾಸನಗಳನ್ನು ತಿಳ್ಕೊಂಡ್ರೆ ನಾಡಿನ ಚರಿತ್ರೆಯೂ ತಿಳ್ಕೊಳ್ತೀವಿ, ಸಾಹಿತ್ಯದ ಚರಿತ್ರೆಯನ್ನು ತಿಳ್ಕೊತೀವಿ, ಕನ್ನಡದವರ ಚರಿತ್ರೆಯನ್ನು ತಿಳ್ಕೊತೀವಿ, ಎಲ್ಲವನ್ನ ತಿಳ್ಕೊತೀವಿ. ಹಾಗಾಗಿ ದಯಮಾಡಿ ಕೆಲವು ಶಾಸನಗಳನ್ನಾದರೂ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ಆಯ್ಕೆ ಮಾಡ್ತೇವೆ. ಈಗ ಕರ್ನಾಟ ಮತ್ತು ಕನ್ನಡ ಈ ಶಬ್ದಗಳ ಮಾಹಿತಿ. ಇದೇನಾದ್ರು ಪಾಠದ ಥರ ಅನಿಸ್ಬಿಟ್ಟಿದ್ರೆ ಬೇಜಾರು ಮಾಡ್ಕೊಳ್ಳಿ. ನಾನು ಬಹುಶಃ ಪಾಠ ಮಾಡ್ತಿಲ್ಲ ಅಂತ ಅನ್ನಿಸ್ತೀನಿ. ಕನ್ನಡದ ಬಗೆಗಿನ ಪ್ರಮುಖವಾದ ವಿಷಯಗಳನ್ನು ಹೇಳಬೇಕು ಅನ್ನೋದು ನನ್ನ ಹೃದಯದ ಆಸೆ. ಅದಕ್ಕಾಗಿ ನಾನು ಅದನ್ನು ಸಂಯೋಜಿತಗೊಳಿಸಿಕೊಂಡು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕನ್ನಡ ಮತ್ತು ಕರ್ನಾಟಕ ಈ ಶಬ್ದಗಳು ಯಾಕೆ ಬಂದವು ಅನ್ನೋದಕ್ಕೆ ಸಂಶೋಧನಾಕಾರರು ಹಲವು ವಿವರಗಳನ್ನು ನೀಡ್ತಾರೆ. ಆಂಧ್ರ ಭಾಷಾ ತತ್ವ ಅನ್ನೋ ಗ್ರಂಥದಲ್ಲಿ ಕರ್ನಾಟ ಅಂದರೆ ಕಾಡು ಜನರು ಅಂತ ಹೇಳ್ತಾರೆ. ಸ್ಕಾಂದ ಪುರಾಣದಲ್ಲಿ ಕರ್ನಾಟಕ